ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಅಲ್ಲಮ ಪ್ರಭು ಬರೆದಂತಹ ವಚನಗಳು, ಈ ವಚನಗಳ ಪ್ರಶ್ನೋತ್ತರವನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಮೊದಲಿಗೆ 8 ಅಂಕದ ಪ್ರಶ್ನೆ 2 ಇವೆ ನೋಡಿ. ಮೊದಲ ಪ್ರಶ್ನೆ, ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ವ್ಯಕ್ತಗೊಂಡ ವಸ್ತು ಧೋರಣೆಯನ್ನು ವಿಶ್ಲೇಷಿಸಿರಿ. ಅಥವಾ ಎರಡನೇ ಪ್ರಶ್ನೆ, ಸತ್ಯ ಅಸತ್ಯ ಜ್ಞಾನ ಅಜ್ಞಾನದ ವಿವೇಚನೆಯು ಅಲ್ಲಮನ ವಚನಗಳಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ. ಅಲ್ಲಮ ಪ್ರಭು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ: ಪಂಚಭೂತಗಳು ಪರಸ್ಪರ ಕೂಡಿ ಮಾನವ ದೇಹದ ರಚನೆಯಾಗುತ್ತದೆ. ಇದೊಂದು ಅದ್ಭುತ ಅಂತ ಹೇಳ್ತಾರೆ. ಅಲ್ಲಿ ಭೂತ ಅಂದರೆ ಪಂಚಭೂತಗಳು ಅಂದರೆ ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ, ಇವೇ ಪಂಚಭೂತಗಳು. ಈ ದೇಹ ಅನ್ನುವಂಥದ್ದು ಈ ಪಂಚಭೂತಗಳಿಂದ ಆಗಿದೆ ಅನ್ನುವಂಥದ್ದು. ಅಂದರೆ ಈ ದೇಹವನ್ನು ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ ಅಂದರೆ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಕೊನೆಗೆ ಅದು ಈ ಪಂಚಭೂತಗಳಲ್ಲಿಯೇ ಲೀನವಾಗುತ್ತದೆ. ಅಂದರೆ ಒಂದು ದೇಹವು ಆ ದೇಹದಿಂದ ಉಸಿರು ನಿಂತ ನಂತರ ಆ ದೇಹ ನೆಲದಲ್ಲಿ, ನೀರಲ್ಲಿ, ಬೆಂಕಿಯಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ ಲೀನವಾಗಿ ಬಿಡ್ತದೆ. ಅಂದಾಗ ಮಾತ್ರ ದೇಹಕ್ಕೊಂದು ಸಿದ್ಧಿ ಅನ್ನುವಂಥದ್ದು. ಅಂದರೆ ಈ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ಈ ದೇಹ ಭಕ್ತಿಯನ್ನು ಸಾಧಿಸಿ ಪರಮಾತ್ಮನಲ್ಲಿ ಲೀನವಾದಾಗಲೇ ಅದಕ್ಕೆ ಮುಕ್ತಿ. ಒಂದು ವೇಳೆ ಅಂದರೆ ದೇವರಲ್ಲಿ ಭಕ್ತಿಯನ್ನು ಸಾಧಿಸದಿದ್ದರೆ, ಹೀಗೆ ಅದು ಸತ್ತು ಹೋದರೆ, ಅಂದರೆ ಒಬ್ಬ ವ್ಯಕ್ತಿ ಸತ್ತು ಹೋದರೆ, ಅಂದರೆ ಈ ದೇಹ ಅನ್ನುವಂಥದ್ದು ಭಕ್ತಿಗೆ ಅರ್ಪಿತವಾಗದೇ ಹೋದರೆ ಅದು ಡಾಂಭಿಕವಾಗಿ ಬಿಡುತ್ತದೆ. ಅಂದರೆ ಈ ದೇಹ ಸಾವು ಅನ್ನುವಂಥ ಒಂದು ರೂಪವನ್ನು ಧರಿಸಿ ಅದು ಪಂಚಭೂತಗಳಲ್ಲಿ ಲೀನವಾಗಬೇಕಾಗ್ತದೆ. ಒಂದು ವೇಳೆ ಆಧ್ಯಾತ್ಮದಲ್ಲಿ ಅಂದರೆ ಭಕ್ತಿಯನ್ನು ಸಾಧಿಸಿದ ನಂತರ ಈ ದೇಹ ಅಲ್ಲಿ ಆ ದೇಹಕ್ಕೆ ಸಾವು ಅನ್ನುವಂಥದ್ದು ಅಂದರೆ ಪಂಚಭೂತಗಳಲ್ಲಿ ಅದು ಲೀನವಾಗುವುದು ಅಂತ ಹೇಳುವುದಿಲ್ಲ. ಪರಮಾತ್ಮನಲ್ಲಿ ಮುಕ್ತಿಯ ರೂಪದಲ್ಲಿ ಪಂಚಭೂತಗಳಲ್ಲಿ ಬೆರೆಯಿತು ಅಂತ ಹೇಳ್ತಾರೆ. ಭೂತದಲ್ಲಿ ಕೂಡಿದ ಅದು ಅದ್ಭುತವಾಗುತ್ತದೆ. ಇಲ್ಲಿ ಜ್ಞಾನವಿದೆ, ಅದೇ ಕಿಚ್ಚು. ಆ ಕಿಚ್ಚು ಆರಿ ಹೋಗಿದೆ. ಕಿಚ್ಚು ಅಂದರೆ ಬೆಂಕಿ. ಮನಸ್ಸು ನೀರಿನಂತೆ ಚುರುಕಾಗಿದೆ, ಅಂದರೆ ಅದು ಸುಖವನ್ನು ಬಯಸ್ತದೆ, ಅದೇ ನೀರಡಿಕೆ. ಆಸೆಗಳು ಉರಿ ಇದ್ದಂತೆ, ಮನಸ್ಸು ಗಾಳಿ ಇದ್ದಂತೆ, ಅಂದರೆ ಗಾಳಿ ಹೆಚ್ಚಿದಷ್ಟು ಉರಿ ಹೆಚ್ಚಾಗ್ತದೆ. ಮನಸ್ಸು ಇನ್ನೂ ಕೂಡ ಹೆಚ್ಚಿನ ಸುಖದ ಕಡೆಗೆ ಓಡುತ್ತದೆ ಅನ್ನುವಂಥದ್ದು, ವಾಲುತ್ತದೆ ಅನ್ನುವಂಥದ್ದು. ಅಂದರೆ ಈ ಪಂಚಭೂತಗಳಿಂದಾದಂತಹ ಈ ದೇಹ ಭಕ್ತಿಯನ್ನು ಸಾಧಿಸಿ ಪರಮಾತ್ಮನಲ್ಲಿ ಲೀನವಾಗಬೇಕು. ಅದು ಮುಕ್ತಿಯೇ ಹೊರತು ಸಾಂಸಾರಿಕ ದೇಹದ ಸಾವಲ್ಲ ಅನ್ನುವಂಥದ್ದನ್ನು ಅಲ್ಲಮ ಪ್ರಭು ಈ ವಚನದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಹೇಳುತ್ತಾರೆ. ಅಲ್ಲಮ ಪ್ರಭು ತೋರಿಕೆಯ ಭಕ್ತಿ ಯಾರಲ್ಲಿದೆಯೋ ಅವರನ್ನು ಒಪ್ಪುವುದಿಲ್ಲ. ಅಂದರೆ ಅವರ ಒಳಗಿನ ಡಾಂಭಿಕ ಭಕ್ತಿಯನ್ನು, ಬೂಟಾಟಿಕೆಯ ಭಕ್ತಿಯನ್ನು ಅಥವಾ ಡಾಂಭಿಕ ಭಕ್ತರನ್ನು ಅಲ್ಲಮ ಪ್ರಭು ಒಪ್ಪುವುದಿಲ್ಲ. ಆತನ ದೃಷ್ಟಿಯಲ್ಲಿ ಡಾಂಭಿಕ ಭಕ್ತರಂದರೆ ಸಂಸಾರವೆನ್ನುವಂತಹ ಅಡವಿಯೊಳಗಿನ ಕಳ್ಳರು. ಅಂದರೆ ಅಡವಿ ಅಂದರೆ ಸಂಸಾರವೆನ್ನುವಂತಹ ಒಂದು ಅರಣ್ಯ. ಈ ತೋರಿಕೆಯ ಭಕ್ತಿ ಇರುವಂತಹ ಜನರೇ ಕಳ್ಳರು ಅಂತ ಹೇಳ್ತಾರೆ. ಅವರು ಈ ಡಾಂಭಿಕ ಭಕ್ತರು ಯಾವ ರೀತಿ ಇದ್ದಾರೆ, ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಡವಸದ ಸ್ವಾಮಿ, ಡಾಂಭಿಕ ಸ್ವಾಮಿ. ಕಡವಸ ಅಂದರೆ ಕೃಷ್ಣಾಜಿನದಲ್ಲ, ಕೃಷ್ಣಾಜಿನ ಅಂದರೆ ಚಿಗರೆಯ ಚರ್ಮ, ಜಿಂಕೆಯ ಚರ್ಮದ ಮೇಲೆ ಧ್ಯಾನ ಮಾಡಲು ಕುಳಿತುಕೊಳ್ಳುವಂಥ ಸ್ವಾಮಿಗಳನ್ನು ಇವರು ಒಪ್ಪುವುದಿಲ್ಲ. ಅದು ಕಾಯಕ್ಲೇಶದ ಕ್ರಿಯೆಯೇ ಹೊರತು ಅಥವಾ ಆ ಡಾಂಭಿಕತೆಯೇ ಹೊರತು ನೈಜ ಭಕ್ತಿಯ ಪರಿ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅಲ್ಲಮ ಪ್ರಭು ಹೇಳ್ತಾರೆ. ಅಂತಹ ಸ್ವಾಮಿಗಳು ಗುರುವೂ ಅಲ್ಲ ಅನ್ನುವಂಥದ್ದನ್ನು ಅಲ್ಲಮ ಪ್ರಭು ಹೇಳ್ತಾರೆ.
ಅನ್ನಪಾನದ ಅಥವಾ ಹೊಟ್ಟೆಪಾಡಿನ ಹಿರಿಯರು ಎಂಬ ಕಳ್ಳರು ಕೃಷ್ಣಾಜಿನದ ಸ್ವಾಮಿಯನ್ನು ಸಂಸಾರವೆಂಬ ಅಡವಿಯಲ್ಲಿ ಹುಡುಕುವುದು ವ್ಯರ್ಥ ಸಾಹಸ. ಅನ್ನಪಾನದ ಆಸೆಯಾಗಲಿ, ಚುಂಬನದ ಆಸೆಯಾಗಲಿ, ಸುರಾಪಾನ ಬೇಡುವುದಾಗಲಿ ಇವೆಲ್ಲ ಲೌಕಿಕ ಆಸಕ್ತಿಗಳೇ ಹೊರತು ಅದು ಭಕ್ತರ ಲಕ್ಷಣಗಳಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಮ ಪ್ರಭುಗಳು. ಡಾಂಭಿಕ ಭಕ್ತಿ ಎನ್ನುವುದು ಆಧ್ಯಾತ್ಮ ವಿಕಾರದ ನೆತ್ತರನ್ನು ಕುಡಿದ ತಲೆ ಒಡೆದ ಬ್ರಾಹ್ಮಣನ ಸ್ಥಿತಿ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಹಾರುವ ಅಂತ ಹೇಳ್ತಾರೆ ಇಲ್ಲಿ. ಹಾರುವನೊಬ್ಬನು ಅರಿದ ತಲೆಯ ಹಿಡಿದುಕೊಂಡು ಹಾರುವ ಅಂದರೆ ಇಲ್ಲಿ ಬ್ರಾಹ್ಮಣ ಅನ್ನುವಂತಹ ರೀತಿಯಲ್ಲಿ ಕೊಡ್ತಾರೆ. ಅಂದರೆ ಆ ಸ್ವಾಮಿಗಳು ನಿಜವಾದ ಸ್ವಾಮಿಗಳು ಅಲ್ಲ ಅನ್ನುವಂಥದ್ದು. ಅಂದರೆ ಈ ಡಾಂಭಿಕ ಭಕ್ತಿಯನ್ನು ಯಾರು ಹೊಂದಿದ್ದಾರೋ ಅವರು ನಿಜವಾದ ಭಕ್ತರಲ್ಲ, ಅಂಥವರನ್ನು ಅಲ್ಲಮ ಪ್ರಭುಗಳು ಒಪ್ಪುವುದಿಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿ ಇತರ ಆಕರ್ಷಣೆಗಳು, ಆ ಆಕರ್ಷಣೆಗಳಲ್ಲಿಯೇ ಈ ತೋರಿಕೆಯ ಭಕ್ತಿ ಇರುವಂತಹ ಜನರು, ಆ ಕಳ್ಳರು, ಅವರೆಲ್ಲ ಭೋಗದಲ್ಲಿ ಮುಳುಗಿದ್ದಾರೆ. ಅಂದರೆ ಶಾಸ್ತ್ರ ತಿಳಿದಂತಹ ವ್ಯಕ್ತಿ ಅಲ್ಲಿ ಸುಮ್ಮನೆ ಒಂದು ಜ್ಞಾನವನ್ನು ಕೈಯಲ್ಲಿ ಹಿಡಿದು ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಆ ಶುಷ್ಕ ಜ್ಞಾನವೇ ಆಧ್ಯಾತ್ಮ ವಿಕಾರದ ನೆತ್ತರು ಅನ್ನುವಂಥದ್ದು. ಇದರಿಂದ ಪಾಶವಿ ಆನಂದ ದೊರೆಯುತ್ತದೆ. ಈ ರಕ್ತದ ರುಚಿ ಹತ್ತಿದವನು ಅದರಿಂದ ಬಿಡುಗಡೆ ಪಡೆಯುವುದು ಕಷ್ಟ. ಇದರಿಂದಾಗಿ ಜನ ತಮ್ಮ ಅಜ್ಞಾನದಿಂದ ಶಾಂತಿ ಪಡೆಯಲು ಸಾಧ್ಯವಾಗದೆ ದೂರ ಸರಿಯುತ್ತಿದ್ದಾರೆ ಅನ್ನುವಂಥದ್ದು. ಮುಂದೆ ಹೇಳ್ತಾರೆ ನೋಡಿ, ಹುಲಿಯ ತಲೆಯ ಜಿಂಕೆ, ಜಿಂಕೆಯ ತಲೆಯ ಹುಲಿ. ಈ ಸ್ಥಿತಿ ಇತ್ತ ಹುಲಿಯೂ ಅಲ್ಲ, ಅತ್ತ ಜಿಂಕೆಯೂ ಅಲ್ಲ ಅನ್ನುವಂತಹ ಸ್ಥಿತಿ. ಭಕ್ತಿಯಲ್ಲಿ ಡಾಂಭಿಕತೆಯಲ್ಲಿ ಭಕ್ತಿ ಬೆರೆತರೆ ಅದು ಇತ್ತ ನೈಜ ಭಕ್ತಿಯೂ ಅಲ್ಲ, ಡಾಂಭಿಕ ಭಕ್ತಿಯೂ ಅಲ್ಲ. ಒಂದು ರೀತಿಯಲ್ಲಿ ತ್ರಿಶಂಕು ಸ್ಥಿತಿ. ಅದು ತಲೆಯಿಲ್ಲದ ಮುಂಡ ಎಲೆಯನ್ನು ತಿಂದರೆ ಎಲೆ ಮರೆಯಾದಂತೆ. ಹೇಗೆಂದರೆ ಡಾಂಭಿಕತನದಿಂದ ಭಕ್ತಿಯನ್ನು ಆಚರಿಸಿದರೆ ನೈಜ ಭಕ್ತಿ ಮರೆಯಾಗಿ ಬಿಡ್ತದೆ. ಇಲ್ಲಿ ತಲೆಯಿಲ್ಲದ ಮುಂಡ ಅಂದರೆ ಕೆಳಗಿನ ಭಾಗ, ಶರೀರದ ಕೆಳಗಿನ ಭಾಗ. ತಲೆಯಿಲ್ಲದ ಮುಂಡ ಡಾಂಭಿಕ ಭಕ್ತನ ಸ್ಥಿತಿ. ಎಲೆ ಮರೆಯಾಗುವುದು ಭಕ್ತಿ ಸಿದ್ಧಿಸದ ಸ್ಥಿತಿ. ಇದನ್ನು ಅಲ್ಲಮ ಪ್ರಭು ಹೇಳ್ತಾರೆ. ಈ ದೇಹವನ್ನು ಮುಂದೆ ಈ ರೀತಿ ಹೇಳ್ತಾರೆ, ಈ ದೇಹ ಅನ್ನೋದು ಒಂದು ತುಂಬಿದ ಬಂಡಿ ಇದ್ದ ಹಾಗೆ, ಆ ಕಾಲುಗಳೇ ಈ ಬಂಡಿಯ ಗಾಲಿಗಳು. ಗಾಲಿ ಅಂದರೆ ಚಕ್ರ. ಈ ಬಂಡಿಯನ್ನು ಹೊಡೆಯುವವರು ಅಥವಾ ನಡೆಸುವವರು ಪಂಚೇಂದ್ರಿಯಗಳು ಅನ್ನುವಂತಹ ಮಾನವರು. ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ, ತ್ವಚೆ ಅನ್ನುವಂತಹ 5 ಮಾನವರು. ಈ 5 ಮಾನವರಲ್ಲಿ ಒಬ್ಬರಿಗೊಬ್ಬರು ಸರಿಯಿಲ್ಲ. ಅಂದರೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಅನ್ನುವಂಥದ್ದಿಲ್ಲ. ಕಣ್ಣು ಒಂದು ಕಡೆ ಎಳೆದರೆ ಮೂಗು ಇನ್ನೊಂದು ಕಡೆ ಎಳೆಯುತ್ತದೆ. ಹೀಗೆ 5 ಸ್ಥಿತಿ. ಹೀಗಾದರೆ ಬಂಡಿಯ ಅಚ್ಚು ಮುರಿಯಬಲ್ಲದೆ ಹೊರತು ಬಂಡಿ ಮುಂದೆ ಸಾಗುವುದಿಲ್ಲ. ಅಂದರೆ ಅದರ ಬಂಡಿಯ ಕೀಲಿ ಮುರಿಯುತ್ತದೆಯೇ ಹೊರತು ಆ ಗಾಡಿ ಮುಂದೆ ಸಾಗುವುದಿಲ್ಲ. ಅಂದರೆ ಭಕ್ತನಲ್ಲಿ ಈ ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಒಂದು ಶಕ್ತಿ ಇದ್ದರೆ ಆಗ ಮಾತ್ರ, ಅಂದರೆ ಆ ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಥವಾ ಅವುಗಳನ್ನು ತನ್ನ ಅಂಕಿತದಲ್ಲಿ ಇಟ್ಟುಕೊಂಡಿರಬೇಕು. ಆಗ ಮಾತ್ರ ಭಕ್ತಿ ಎನ್ನುವಂತಹ ಬಂಡಿ ಮುಕ್ತಿ ಮುಟ್ಟಲು ಸಾಧ್ಯ ಅನ್ನೋದನ್ನು ಪ್ರಭುದೇವ ಹೇಳ್ತಾರೆ. ಮುಂದೆ ಈ ರೀತಿ ಹೇಳ್ತಾರೆ, ನಿತ್ಯವಲ್ಲದ ವ್ಯರ್ಥ ಸಂಸಾರವನ್ನು ತ್ಯಜಿಸದ ಹೊರತು ನೈಜ ಭಕ್ತಿ ಸಾಧ್ಯವಿಲ್ಲ ಎನ್ನುತ್ತಾರೆ. ಇಲ್ಲಿ ಸಾಂಸಾರಿಕರು ಮಾಡಿದ ತೋಟಕ್ಕೆ ಯಮನ ಕಡೆಯವರು ಕಾವಲು. ಅಂದರೆ ಸಂಸಾರ ಎನ್ನುವುದು ನಾಶವಾಗುವಂಥದ್ದು, ಅದು ನಿತ್ಯವಲ್ಲದ್ದು, ಅದಕ್ಕೆ ಎಂದಾದರೂ ಸಾವು ತಪ್ಪುವುದಿಲ್ಲ. ಈ ಸಾವಿನಿಂದ ಮುಕ್ತರಾಗಬೇಕಾದರೆ ನೈಜ ಭಕ್ತಿ ಅತಿ ಅವಶ್ಯ ಎನ್ನುತ್ತಾರೆ ಪ್ರಭುದೇವ. ಆತನ ದೃಷ್ಟಿಯಲ್ಲಿ ಈ ಸಂಸಾರ ಅನ್ನುವಂಥದ್ದು ಗುಹೇಶ್ವರ ಇಕ್ಕಿದ ಕಿಚ್ಚು. ಈ ಕಿಚ್ಚು ಸುಡಬಲ್ಲುದೇ ಹೊರತು ಅದರಿಂದ ಅಡುಗೆ ಮಾಡಿಕೊಂಡು ಉಣ್ಣುವುದಕ್ಕೆ ಆಗುವುದಿಲ್ಲ. ಅರ್ಥಾತ್ ಅದು ಮುಕ್ತಿ ಸಾಧ್ಯವಿಲ್ಲ, ಅದರಿಂದ ಮುಕ್ತಿ ಸಾಧ್ಯವಿಲ್ಲ. ಸಂಸಾರ ತ್ಯಾಗ ಮಾಡಿದಾಗ ಮಾತ್ರ ಮುಕ್ತಿ. ಅದು ಸಂಸಾರದ ಕಿಚ್ಚಲ್ಲ ಎಂದು ಹೇಳುತ್ತಾರೆ ಅಲ್ಲಮ ಪ್ರಭುಗಳು. ಮುಂದೆ ಅಲ್ಲಮ ಪ್ರಭುವಿನ ದೃಷ್ಟಿಯಲ್ಲಿ ಸಂಸಾರ ಎನ್ನುವುದು ಒಂದು ಹೆಣ ಇದ್ದ ಹಾಗೆ. ಸಾಂಸಾರಿಕರು ಆ ಹೆಣವನ್ನು ತಿನ್ನಲು ಕಚ್ಚಾಡುವ ನಾಯಿಗಳು. ಅವರು ಕಚ್ಚಾಡುವುದನ್ನು ನೋಡಿ ಈ ಸಂಸಾರವೆಂಬ ಹೆಣವೇ ಎದ್ದು ನಕ್ಕಿತಂತೆ. ಎಂದರೆ ಸಂಸಾರ ಎನ್ನುವುದು ವ್ಯರ್ಥ ಎಂಬುದನ್ನು ಅಲ್ಲಮ ಪ್ರಭುಗಳು ಈ ರೀತಿ ಹೇಳ್ತಾರೆ.
ಮುಂದೆ ಭಕ್ತಲೋಕ ಕಲ್ಯಾಣಾರ್ಥವಾಗಿ ಜಂಗಮವಾಗಿ ಸುಳಿಯಬೇಕು ಎನ್ನುತ್ತಾರೆ ಅಲ್ಲಮ ಪ್ರಭುಗಳು. ಇಲ್ಲಿ ಜಂಗಮ ಅನ್ನುವಂಥದ್ದು ಜಾತಿ ಸೂಚಕ ಪದವಲ್ಲ. ನಿಜವಾದ ಭಕ್ತನಾಗಿ ಒಂದೆಡೆಗೆ ನಿಲ್ಲದೆ ಇನ್ನೊಂದೆಡೆಗೆ ಲೋಕ ಕಲ್ಯಾಣಾರ್ಥವಾಗಿ ಸಂಚರಿಸುವಂತಹ ಸ್ಥಿತಿಗೆ ಜಂಗಮ ಅಂತ ಹೇಳ್ತಾರೆ. ಈ ಜಂಗಮ ಪದಕ್ಕೆ ಇರುವಂತಹ ಇನ್ನೊಂದು ಅರ್ಥವೇ ಸಂಚರಿಸುವುದು. ಮರವನ್ನು ಮುರಿಯುವ ಬಿರುಗಾಳಿಯಂತೆ ಸುಳಿಯದೆ ತಂಗಾಳಿ ಪರಿಮಳದೊಂದಿಗೆ ಸುಳಿಯುವಂತೆ ಭಕ್ತ ಜಂಗಮನಾಗಿ ಸುಳಿಯಬೇಕು. ಸುಳಿದರೆ ನೈಜ ಜಂಗಮನಾಗಿ ಸುಳಿಯಬೇಕು. ನಿಂತರೆ ನೈಜ ಭಕ್ತನಾಗಿ ನಿಲ್ಲಬೇಕು. ಹೀಗೆ ಸುಳಿದು ಜಂಗಮವಾಗಲು ಅರಿಯದ, ನಿಂತು ಭಕ್ತನಾಗಲು ಅರಿಯದ ಉಭಯ ಭ್ರಷ್ಟರು ಡಾಂಭಿಕ ಭಕ್ತರೇ ಹೊರತು ಅವರು ನಿಜವಾದ ಭಕ್ತರಲ್ಲ ಎನ್ನುತ್ತಾರೆ. ತನ್ನನ್ನು ತಾನು ಅರಿಯುವುದೇ ನಿಜವಾದ ಭಕ್ತಿ ಎಂದು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಕಾಯದ ಕಳವಳ ಗೆಲ್ಲುವುದು ಮುಖ್ಯವಲ್ಲ, ಮಾಯದ ತಲೆಯನ್ನು ಅರಿಯುವುದು ಮುಖ್ಯ. ಈ ಮಾಯದ ತಲೆಯನ್ನು ಅರಿಯುವುದಷ್ಟೇ ಮುಖ್ಯವಲ್ಲ, ಜ್ಞಾನದ ನೆಲೆಯನ್ನು ಅರಿಯಬೇಕು. ಈ ಜ್ಞಾನದ ನೆಲೆಯನ್ನು ಅರಿಯುವುದಷ್ಟೇ ಮುಖ್ಯವಲ್ಲ, ತನ್ನನ್ನು ತಾನು ಅರಿಯಬೇಕು. ಹೀಗೆ ತಾನೇ ತಾನಾದ ಶರಣ ನಿಲುವಿಗೆ ಒಂದೇ ದಾರಿ, ಒಂದೇ ಮೇರೆ ಇಲ್ಲ ಅಥವಾ ಯಾವ ಬಂಧನವೂ ಇಲ್ಲ. ಆನೆ ನಡೆದುದೇ ಮಾರ್ಗ ಎಂಬಂತೆ ಶರಣ ನಡೆದುದೇ ಮಾರ್ಗ ಎಂದು ಶರಣ ಪಾರಮ್ಯವನ್ನು ಪ್ರಭುದೇವ ಎತ್ತಿ ಹಿಡಿಯುತ್ತಾರೆ. ತನ್ನನ್ನು ತಾನು ಅರಿತಾಗ ಮಾತ್ರ ಭಕ್ತ ಶರಣನಾಗುತ್ತಾನೆ ಎಂಬುದು ಪ್ರಭುವಿನ ನಿಲುವು. ತನ್ನನ್ನು ತಾನು ಅರಿಯದ ಭಕ್ತನಿಗೆ ಅನ್ಯ ಮಾರ್ಗವಿಲ್ಲ. ತನ್ನನ್ನು ತಾನು ಅರಿಯುವ ಅರಿವು ಆತನಲ್ಲಿಯೇ ತದ್ಗತವಾಗಬೇಕು. ಆಗ ಗುಹೇಶ್ವರ ಅಥವಾ ಪರಮಾತ್ಮ ಅಂತಹ ಭಕ್ತನಲ್ಲಿ ತನ್ಮಯನಾಗುತ್ತಾನೆ ಅಥವಾ ಲೀನನಾಗುತ್ತಾನೆ ಎಂದು ತಮ್ಮ ವಚನಗಳ ಮೂಲಕ ಅಲ್ಲಮ ಪ್ರಭು ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೋತ್ತರಗಳು. 2 ಪ್ರಶ್ನೆ ಇದೆ ನೋಡಿ. ವಚನಗಳು ಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ. 2ನೇ ಪ್ರಶ್ನೆ, ಅಲ್ಲಮ ಪ್ರಭುವಿನ ಪ್ರಸ್ತುತ ವಚನಗಳ ಆಶಯವನ್ನು ವಿವರಿಸಿರಿ. ಈಗ ನಾನು ಹೇಳಿದಂತಹ ಉತ್ತರ ಇದೆ ನೋಡಿ, 8 ಅಂಕದ ಉತ್ತರ. ಅದನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ಅದನ್ನೇ ಬರೆಯಿರಿ. ಮುಂದೆ 4 ಸಂದರ್ಭ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಗಮನಿಸಬೇಕಾದಂತಹ ಸಾಲುಗಳು ಅಂತ. ಆಧ್ಯಾತ್ಮ ಮೊದಲ ಪ್ರಶ್ನೆ ನೋಡಿ. ಆಧ್ಯಾತ್ಮ ವಿಕಾರದ ನೆತ್ತರ ಕುಡಿದನು ನೋಡ ಗುಹೇಶ್ವರ. ಸಂದರ್ಭ ಹೇಗೆ ಬರಿಬೇಕು ಅಂತ ಗೊತ್ತಿದೆ ನಿಮಗೆ. ಈ ಮೇಲಿನ ಸಾಲನ್ನು ಅಲ್ಲಮ ಪ್ರಭು ಬರೆದಿರುವಂತಹ ವಚನಗಳು ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಲ್ಲಮ ಪ್ರಭು ಹೇಳುತ್ತಾರೆ. ಡಾಂಭಿಕ ಭಕ್ತರು ಅಡವಿಯಲ್ಲಿನ ಕಳ್ಳರಿದ್ದಂತೆ. ಕೃಷ್ಣಾಜಿನವನ್ನು ಧರಿಸುವ, ಕೃಷ್ಣಾಜಿನದ ಮೇಲೆ ಧ್ಯಾನವನ್ನು ಮಾಡುವಂತಹ ಅವರು ಆ ಸ್ವಾಮಿ ಡಾಂಭಿಕ ಗುರುವಿದ್ದಂತೆ. ತೋರಿಕೆಯ ಧ್ಯಾನವಾಗಲಿ ತೋರಿಕೆಯ ಭಕ್ತಿಯಾಗಲಿ ಅದು ನೈಜ ಭಕ್ತಿ ಅಲ್ಲ. ಅದು ಸಾಂಸಾರಿಕ ಜೀವನದ ಫಲಾಪೇಕ್ಷಿತ ಭಕ್ತಿ ಅಥವಾ ಡಾಂಭಿಕ ಭಕ್ತಿ. ಅನ್ನಪಾನದ ಹಿರಿಯರು ಉದರ ನಿಮಿತ್ತ ಭಕ್ತಿಯನ್ನು ಆಚರಿಸುವಂಥವರು, ಚುಂಬನದ ಸುಖವನ್ನು ಅನುಭವಿಸುವಂಥವರು, ಸುರಾಪಾನವನ್ನು ಬೇಡುವವರು. ಸಾಂಸಾರಿಕ ಜೀವನದ ಈ ಡಾಂಭಿಕ ಭಕ್ತಿ ನೈಜ ಭಕ್ತಿಯಿಂದ ಹೊರಗು. ಆಧ್ಯಾತ್ಮ ಒಂದು ವಿಚಾರವಲ್ಲ, ಅದು ವಿಕಾರ ಎನ್ನುವುದಾದರೆ ಆಧ್ಯಾತ್ಮವಲ್ಲ, ಲೌಕಿಕ ವಿಚಾರ ಅದು. ಇಂತಹ ಲೌಕಿಕ ವಿಕಾರ ನೈಜ ಭಕ್ತಿಯಿಂದ ಬಲು ದೂರದಲ್ಲಿರ್ತದೆ. ಇದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು 2ನೇ ಪ್ರಶ್ನೆ ನೋಡಿ. ಹುಲಿಯ ತಲೆಯ ಹುಲ್ಲೆ, ಹುಲ್ಲೆಯ ತಲೆಯ ಹುಲಿ. ಈ ಮೇಲಿನ ಸಾಲನ್ನು ಅಲ್ಲಮ ಪ್ರಭು ಬರೆದ ವಚನಗಳು ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಲ್ಲಮ ಪ್ರಭು ಹೇಳುತ್ತಾರೆ. ಹುಲಿಯ ತಲೆಯ ಚಿಗರೆ, ಚಿಗರೆಯ ತಲೆಯ ಹುಲಿ ಇವೆರಡೂ ಕೂಡಿ ಒಂದಾದುದು ಅತ್ತ ಹುಲಿಯೂ ಅಲ್ಲ ಇತ್ತ ಹುಲ್ಲೆಯೂ ಅಲ್ಲ. ಡಾಂಭಿಕ ಭಕ್ತಿಯೂ ಕೂಡ ಇಂಥದ್ದೇ. ಅದು ಇತ್ತ ಭಕ್ತಿಯೂ ಅಲ್ಲ ಅತ್ತ ಪೂರ್ಣ ಡಾಂಭಿಕವೂ ಅಲ್ಲ. ಈ ಎರಡರ ನಡುವಿನ ಒಂದು ಸ್ಥಿತಿ ಅದು ಎಂದು ವಿವರಿಸುವ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು 3ನೆಯ ಸಂದರ್ಭ ನೋಡಿ. ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಈ ಮೇಲಿನ ಸಾಲನ್ನು ಅಲ್ಲಮ ಪ್ರಭುಗಳು ಬರೆದ ವಚನಗಳು ಎಂಬ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಲ್ಲಮ ಪ್ರಭು ಹೇಳುತ್ತಾರೆ. ಅಲ್ಲಮ ಪ್ರಭುವಿನ ಪ್ರಕಾರ ಈ ದೇಹವೆನ್ನುವುದು ಒಂದು ತುಂಬಿದ ಬಂಡಿ, ಕಾಲುಗಳು ಅದರ 2 ಚಕ್ರಗಳು. ಈ ದೇಹವೆಂಬ ಬಂಡಿಯನ್ನು ಹೊಡೆಯುವವರು ಪಂಚೇಂದ್ರಿಯಗಳು ಎಂಬ 5 ಮನುಷ್ಯರು.
ಅಥವಾ ಮನುಷ್ಯರೆಂಬ ಪಂಚೇಂದ್ರಿಯಗಳು. ಈ 5 ಪಂಚೇಂದ್ರಿಯಗಳಲ್ಲಿ ಒಬ್ಬರಿಗೊಬ್ಬರು ಸಮವಿಲ್ಲ, ಹೊಂದಾಣಿಕೆ ಇಲ್ಲ. ಕಣ್ಣು ಒಂದು ಕಡೆಗೆ ಸೆಳೆದರೆ ಮೂಗು ಇನ್ನೊಂದು ಕಡೆಗೆ ಸೆಳೆಯುತ್ತದೆ. ಪಂಚೇಂದ್ರಿಯಗಳು ಹೀಗೆ ತಮ್ಮಷ್ಟಕ್ಕೆ ಸೆಳೆದು ಬಿಟ್ಟರೆ ಬಂಡಿಯ ಅಚ್ಚು ಮುರಿಯುವುದು ಖಂಡಿತ. ಹಾಗಾಗಿ ಪಂಚೇಂದ್ರಿಯಗಳನ್ನು ಭಕ್ತನಾದವನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲದೆ ಹೋದರೆ ನೈಜ ಭಕ್ತಿ ಸಿದ್ಧಿಸುವುದಿಲ್ಲ. ಅದು ಆಗ ಅಚ್ಚು ಮುರಿದ ಬಂಡಿಯಂತಾಗಿ ಬಿಡುತ್ತದೆ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಅಲ್ಲಮಪ್ರಭು ಈ ಮೇಲಂತೆ ತಿಳಿಸುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೂ ಕೂಡ ವಚನಗಳು ಅನ್ನುವಂಥದ್ದು ಅಲ್ಲಮಪ್ರಭುವಿನ ವಚನಗಳು ಅಂತ ಕೊಡ್ಬೋದು. ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ವಚನಗಳು, ಈ ಭಾಗದ ವಚನಕಾರ ಯಾರು? ಉತ್ತರ ಅಲ್ಲಮಪ್ರಭು. 2ನೇ ಪ್ರಶ್ನೆ, ಅಲ್ಲಮಪ್ರಭುವಿನ ವಚನಾಂಕಿತವೇನು? ಉತ್ತರ ಗುಹೇಶ್ವರ. 3ನೇ ಪ್ರಶ್ನೆ, ಅಡವಿಯೊಳಗಿನ ಕಳ್ಳರು ಯಾರು? ಉತ್ತರ ಸಂಸಾರದೊಳಗಿನ ಸಂಸಾರಿಕರು. 4ನೇ ಪ್ರಶ್ನೆ, ಡಾಂಭಿಕ ಗುರು ಯಾರು? ಉತ್ತರ ಕೃಷ್ಣಾಜಿನದ ಸ್ವಾಮಿ. 5ನೇ ಪ್ರಶ್ನೆ, ತುಂಬಿದ ಬಂಡಿ ಯಾವುದು? ಉತ್ತರ ದೇಹ. 6ನೇ ಪ್ರಶ್ನೆ, ದೇಹದ ಬಂಡಿಯ ಗಾಲಿಗಳು ಯಾವುವು? ಉತ್ತರ 2 ಕಾಲುಗಳು. 7ನೇ ಪ್ರಶ್ನೆ, ಸಾಂಸಾರಿಕರ ತೋಟಕ್ಕೆ ರಕ್ಷಣೆಯನ್ನು ಕೊಟ್ಟವರು ಯಾರು? ಉತ್ತರ ಯಮನ ಕಡೆಯವರು. 8ನೇ ಪ್ರಶ್ನೆ, ಸಂಸಾರದ ಹೆಣ ಯಾವುದರ ಸಂಕೇತ? ಉತ್ತರ ನಿತ್ಯವಲ್ಲದ ವ್ಯರ್ಥ ಸಂಸಾರದ ಸಂಕೇತ. ಕೊನೆಯ ಪ್ರಶ್ನೆ, ತಾನು ತಾನಾದವನು ಯಾರು? ಉತ್ತರ ಶರಣ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಲ್ಲಮಪ್ರಭು ಬರೆದಂತಹ ವಚನಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ವಿಡಿಯೋ ಸಹಾಯವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ನಿಮ್ಮ ಉಪನ್ಯಾಸಕರು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಮಾಡಿರ್ತಾರೆ, ಅದನ್ನು ಕೂಡ ಕೇಳಿಕೊಳ್ಳಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.